ನಾನು ನನ್ನ ಕನಸು. ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವಾಗ ಟೈಮು 9:40 ಆಗಿದೆ. 9:45 ಆಯಿತು ಫ್ರೆಂಡ್ಸ್. ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸ್ಟಡಿ ಮಾಡಿದ್ದೀನಿ, ಬಟ್ ಮಧ್ಯಾಹ್ನ 2 hours ಜಾಸ್ತಿ ಸ್ವಲ್ಪ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಇವಾಗ ನಿದ್ದೆ ಅಂತೂ ಬರೋದಿಲ್ಲ. ಇವತ್ತು ಫುಲ್ ನೈಟ್ ಸ್ಟಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲಿವರೆಗೂ ನಿದ್ದೆ ಬರುತ್ತೋ ಅಲ್ಲಿವರೆಗೂ ಸ್ಟಡಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್ ಎಲ್ಲಿವರೆಗೂ ಆಗುತ್ತೆ ಅಂತ. ಇವಾಗ ನಾನು ಸೈನ್ಸನ್ನು ರಿವಿಷನ್ ಮಾಡಬೇಕು. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಇವಾಗ 11 ಗಂಟೆ ಆಯಿತು. ಜೀವಶಾಸ್ತ್ರ ಕಂಪ್ಲೀಟ್ ಆಯಿತು. ಅಂದರೆ 10th ಅಷ್ಟೇ ಬ್ಯಾಲೆನ್ಸ್ ಇತ್ತು, ಅದನ್ನು ಸಹ ರಿವಿಷನ್ ಮಾಡಿಕೊಂಡೆ. ಉಳ್ಕಿದ್ದನ್ನು ನಾನು 9th ಸ್ಟ್ಯಾಂಡರ್ಡ್ದನ್ನು ಮಧ್ಯಾಹ್ನ ಓದ್ಕೊಂಡಿದ್ದೆ. ಹಾಗಾಗಿ ಇವಾಗ 10th ಸ್ಟ್ಯಾಂಡರ್ಡ್ದನ್ನು ಕಂಪ್ಲೀಟ್ ಮಾಡಿಕೊಂಡೆ. ಇವಾಗ ನೆಕ್ಸ್ಟು ಭೌತಶಾಸ್ತ್ರ 9th ಮತ್ತು 10th ಈ 2 ಕ್ಲಾಸ್ಗಳನ್ನು ಇವಾಗ ಓದ್ಕೋಬೇಕು. ಭೌತಶಾಸ್ತ್ರದ ರಿವಿಷನ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದು ಸತಿ ಓದ್ಕೊಂಡಿದ್ದೀನಿ, ಬಟ್ ಇದು ಓದ್ಕೊಂಡ್ರೆ ಬೇಗನೆ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಕ್ಲಾಸ್ಗಳನ್ನು ಕೇಳಬೇಕಾಗತ್ತೆ. ಇಲ್ಲಾಂದರೆ ಅರ್ಥ ಆಗದೇ ಇರೋದನ್ನು ನಾವು ಯೂಟ್ಯೂಬಲ್ಲಿ ಕ್ಲಾಸ್ಗಳಿದ್ದೇ ಇರ್ತಾವಲ್ಲ, ಅಂಥ ಕ್ಲಾಸ್ಗಳನ್ನು ಕೇಳಿ ಅರ್ಥ ಮಾಡ್ಕೋಬೇಕಾಗತ್ತೆ. ಓದಿದರೆ ತಕ್ಷಣ ಅರ್ಥ ಆಗೋದಿಲ್ಲ. ಇವಾಗ ನಾನು ಇದನ್ನು ಒಂದು ಸತಿ ಓದ್ಕೊಂಡಿದ್ದೀನಿ, ಇವಾಗ ರಿವಿಷನ್ ಮಾಡ್ಕೋಬೇಕು. ಫ್ರೆಂಡ್ಸ್, ಸಿವಿಲ್ PCಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ಕೊಳ್ತಾ ಇದ್ದೀರಾ? ನಾನು ಸಹ ಪ್ರಿಪೇರ್ ಆಗಿದ್ದೀನಿ ಫ್ರೆಂಡ್ಸ್. ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿಲ್ಲ. ನಾನು ಗ್ರೂಪ್ D ಎಕ್ಸಾಮು ನಿಯರ್ ಇರೋದು ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಬಿಡ್ತಾ ಇದ್ದೀನಿ. ಅಂದರೆ ಸೈನ್ಸು, ರೀಸನಿಂಗು ಮತ್ತು ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ ಈ 4 ಸಬ್ಜೆಕ್ಟ್ಗಳಿಗೆ ಜಾಸ್ತಿ ಫೋಕಸ್ ನಾನು ಕೊಟ್ಟಿದ್ದೀನಿ. PC ಎಕ್ಸಾಮ್ಗೆ ಇದು ಕವರ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ಓದ್ಕೊಂಡಿರೋದು ಕವರ್ ಆಗುತ್ತೆ ಅಂತ ಅಂದ್ಕೊಂಡು ಎಕ್ಸಾಮ್ ಬರೀಬೇಕಷ್ಟೇ. ಫ್ರೆಂಡ್ಸ್, ಏನಪ್ಪ ಅಂತಂದರೆ ನಮ್ಮ ಫ್ರೆಂಡ್ ಒಬ್ಬರು, ನಾವು B.Ed ಓದೋ ಸಮಯದಲ್ಲಿ ಏನು ಮಾಡ್ತಾಯಿದ್ರು, ಪ್ರತಿದಿನ ಕರೆಂಟ್ ಅಫೇರ್ಸೇ ಓದ್ಕೊಳ್ತಾಯಿದ್ರು ಜಾಸ್ತಿ. ಅವರು ಮ್ಯಾಗ್ಝಿನ್ಗಳನ್ನು ಎನಿ ಟೈಮ್ ಕೈಯಲ್ಲಿ ಮ್ಯಾಗ್ಝಿನ್ನೇ ಇಟ್ಕೊಂಡು ಕೂತ್ಕೊಂಡು ಬಿಡ್ತಾಯಿದ್ರು. B.Ed ಮುಗಿಯೋದ್ರೊಳಗೇ ಅವನಿಗೆ ಪೊಲೀಸ್ ಜಾಬ್ ಬಂದೇ ಬಿಡ್ತು. ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಅವರು ಎನಿ ಟೈಮು ಮ್ಯಾಗ್ಝಿನ್ ಹಿಡ್ಕೊಳ್ತಾ ಇದ್ರು, ಎನಿ ಟೈಮ್ ಮ್ಯಾಗ್ಝಿನ್ನೇ ಓದ್ಕೊಳ್ತಾ ಇದ್ರು. ಬಟ್ ನಾವು ನೋಡದೇ ಇರೋ ಸಮಯದಲ್ಲೇ ಮನೆಗೆ ಹೋದಾಗ ಬೇರೆ ಸಬ್ಜೆಕ್ಟ್ಗಳನ್ನು ಓದ್ಕೊಳ್ತಾ ಇರಬಹುದು. ಅದಕ್ಕೆ ಕರೆಂಟ್ ಅಫೇರ್ಸು ಕೂಡ ತುಂಬಾ ಇಂಪಾರ್ಟೆಂಟ್ ಎಲ್ಲ ಎಕ್ಸಾಮ್ಗಳಿಗೂ. ಬಟ್ PC ಎಕ್ಸಾಮ್ಗೆ ಕರೆಂಟ್ ಅಫೇರ್ಸು ಜಾಸ್ತಿ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ನನಗೆ. ಅವರನ್ನು ನೋಡಿದ ಮೇಲೆ, ಅವನು ಓದ್ಕೊಂಡಿರುವಂತಹ ರೀತಿ ನೋಡಿದ ಮೇಲೆ, ಹಾಗಾಗಿ ಜಾಸ್ತಿ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಕೊಡಿ ಫ್ರೆಂಡ್ಸ್. ಇವಾಗ ಟೈಮು 2 ಗಂಟೆ ಆಯಿತು. 9:30ಯಿಂದ 2 ಗಂಟೆವರೆಗೂ ನಾನು ಸೈನ್ಸ್ ಓದ್ಕೊಂಡೆ, ರಿವಿಷನ್ ಮಾಡ್ಕೊಂಡಿದ್ದೀನಿ. ಇವಾಗ ಮಲ್ಕೊಳ್ಳುವಂಥ ಸಮಯ. ಓಕೆ ಫ್ರೆಂಡ್ಸ್, ಇವಾಗ ನಾನು ಮಲ್ಕೊಳ್ತೀನಿ. ಮತ್ತು ಇವಾಗ ಎಷ್ಟೊತ್ತನ ಸ್ಟಡಿ ಆದಮೇಲೆ ಮತ್ತು ನಾನು ಅರ್ಲಿ ಮಾರ್ನಿಂಗ್ ಎದ್ದೇಳೋಕ್ಕಾಗಲ್ಲ. ಇವಾಗ 2 ಗಂಟೆ ಆಯಿತು, 3 ಗಂಟೆಗೆ ಮತ್ತೆ ಎದ್ದೇಳೋಕ್ಕಾಗಲ್ಲ. ಹಾಗಾಗಿ ನಾರ್ಮಲಾಗಿ 6 ಗಂಟೆ 6:30ಗೆ ಎದ್ದೇಳ್ತೀನಿ. ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಡಿ ಮಾಡೋಕ್ಕಾಗುತ್ತೆ. ಓಕೆ ಫ್ರೆಂಡ್ಸ್, PC ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ಇನ್ನೂ ಒಂದು 4-5 ಡೇಸ್ ಟೈಮ್ ಇದೆ. ಆರಾಮಾಗಿ ಓದ್ಕೊಳ್ಳಿ. ಇವಾಗ ಬೇರೆ ಸಬ್ಜೆಕ್ಟ್ ಓದ್ಕೊಳ್ಳೋಕ್ಕಿಂತ ರಿವಿಷನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಮತ್ತು ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಫೋಕಸ್ ಮಾಡಿ. ಓಕೆ ಫ್ರೆಂಡ್ಸ್, ಚೆನ್ನಾಗಿ ಓದ್ಕೊಳ್ಳಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.